ಸರಿಗಮಪದಲ್ಲಿ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದ ಹುಲಿ ಅದ್ಭುತವಾದಂತ ಜಾನಪದ ಹಾಡನ್ನ ಸುದೀಪ್ ಸರ್ ಅವರ ಮುಂದೆ ಹಾಡ್ತಾರೆ. ಅದು ಸುದೀಪ್ ಸರ್ಗೂ ಕೂಡ ಇಷ್ಟ ಆಗುತ್ತೆ. ನಂತರದಲ್ಲಿ ಸುದೀಪ್ ಸರಿಗಾಗಿಯೇ ಒಂದು ಹಾಡನ್ನ ಸಹ ಬರೆದು ತನ್ನ ಒಂದು ಅಭಿಮಾನವನ್ನ ತೋರ್ಪಡಿಸ್ತಾರೆ. ಸುದೀಪ್ ಸರ್ಗೆ ಬಹಳಷ್ಟು ಇಷ್ಟವಾಗುತ್ತೆ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ 364 ದಿವಸ ಕೂಡ ನನ್ನ ಒಂದು ಹುಟ್ಟುಹಬ್ಬವನ್ನ ನಾನು ಬದುಕಿದ್ದೀನಿ ಎನ್ನುವ ಒಂದು ಅದ್ಭುತವಾದಂತ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತೀರಾ. ನಾನು ಪ್ರತಿದಿನ ಒಂದು ದಿವಸ ಮಾತ್ರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಿದ್ದೆ. ಆದ್ರೆ ನನಗೆ ಅಭಿಮಾನಿಗಳು ಸಿಕ್ಕಿದ್ಮೇಲೆ ಪ್ರತಿದಿನ ಕೂಡ ಒಂದು ಸೆಲೆಬ್ರೇಷನ್ ಸಂಭ್ರಮ ರೀತಿ ಮಾಡ್ತಾರೆ, ಕೊಂಡಾಡ್ತಾರೆ. ಇದಕ್ಕಿಂತ ಪುಣ್ಯ ಇನ್ನೇನ್ ಬೇಕು. ಸೊ ನಿಮ್ಮೆಲ್ಲರ ಮೆಚ್ಚುಗೆಗೆ ತುಂಬಾ ಅಂದ್ರೆ ತುಂಬಾನೇ ಧನ್ಯವಾದಗಳು. ನಾನಂತೂ ಮರೆಯಕ್ಕಾಗಲ್ಲ. ಸುದೀಪ್ ಸರ್ ಅವರು ಬಾಳು ಬೆಳಗುಂದಿಗೆ ಆಡಿ ಹೋಗಿರ್ತಾರೆ. ಯುಕೆ ಹುಲಿ ಸರಿಗಮಪದಲ್ಲಿ ಶೋ ನಲ್ಲಿ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಡನ್ನ ತುಂಬಾ ಚೆನ್ನಾಗಿ ಸುದೀಪ್ ಸರ್ ಮೇಲೆ ಆಡ್ತಾರೆ. ಎಲ್ರಿಗೂ ಕೂಡ ಇಷ್ಟವಾಗುತ್ತೆ. ಕಿಚ್ಚ ಸುದೀಪ್ ಅಣ್ಣ ಕರುನಾಡಿನ ರನ್ನ ಅಂತ ಒಂದು ಸಾಂಗ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಆಗಿ ಬರೆದಿದ್ರು, ಚೆನ್ನಾಗಿ ಆಡೋದು, ಪ್ರೆಸೆಂಟ್ ಮಾಡಿದ್ರು. ಸುದೀಪ್ ಸರ್ ಕೂಡ ಮೆಚ್ಚಿಕೊಳ್ತಾರೆ. ಅದೇ ರೀತಿ ಇನ್ನ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ಬಾಳು ಬೆಳಗುಂದಿ ಬಂದಿದ್ದು ಕರ್ನಾಟಕದ ಮಂದಿಗಂತೂ ತುಂಬಾನೇ, ಉತ್ತರ ಕರ್ನಾಟಕದ ಮಂದಿಗೆ ತುಂಬಾನೇ ಖುಷಿಯಾಗಿದೆ. ವೆಲ್ಕಮ್ ಮಾಡ್ಕೋತಾರೆ, ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗ್ತಾರೆ. ಈಗಾಗಲೇ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ, ಬಹಳಷ್ಟು ಚೆನ್ನಾಗಿ ಜಡ್ಜಸ್ ಗಳು ಕೂಡ ಇಷ್ಟಪಟ್ಟಿದ್ದಾರೆ. ಜನಪದ ಹಾಡನ್ನೇ ಆಡಿದ್ದಾರೆ ವೇದಿಕೆಯಲ್ಲಿ. ಬಹಳಷ್ಟು ಚೆನ್ನಾಗಿ ಮೂಡಿ ಬಂದಿತ್ತು ಅಂತಾನೆ ಹೇಳ್ಬೋದು. ನಿಮಗೂ ಕೂಡ ಇಷ್ಟ ಆಯ್ತಾ? ಉತ್ತರ ಕರ್ನಾಟಕದ ಕಿಂಗ್ ಅಂತಾನೆ ಹೇಳ್ಬೋದು ಬಾಳು ಬೆಳಗುಂದಿ. ತುಂಬಾನೇ ವೈರಲ್ ಆದಂತವ್ರು. ಈಗ ಸರಿಗಮಪದಲ್ಲಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ರಿಹರ್ಸಲ್ಸ್ ಎಲ್ಲವನ್ನೂ ಕೂಡ ಮಾಡ್ಕೊಂಡು ವೇದಿಕೆ ಮೇಲೆ ಆಡ್ತಾ ಇದ್ದಾರೆ. ಅಫ್ಕೋರ್ಸ್ ಸ್ವಲ್ಪ ನರ್ವಸ್ ಆಗಿ ಆಗಿದೆ, ಯಾಕಂದ್ರೆ ದೊಡ್ಡ ಲೆಜೆಂಡ್ಸ್ ಗಳು ಮುಂದೆ ಕೂತಿರ್ತಾರೆ, ಅವ್ರ ಮುಂದೆ ಆಡಬೇಕು. ಮತ್ತೆ ಎಸ್ಪೆಷಲಿ ಇವತ್ತು ಕಿಶೋರ್ ಸುದೀಪ್ ಸರ್ ಇದ್ರು, ಅವ್ರ ಮುಂದೆ ಆಡ್ಬೇಕು ಅಂದ್ರೆ ಸ್ವಲ್ಪ ನರ್ವಸ್ ಆಗಿ ಆಗುತ್ತೆ. ಬಟ್ ಕಾನ್ಫಿಡೆನ್ಸ್ ನಲ್ಲಿ ಆಡಿದ್ದಾರೆ ನಮ್ಮ ಬಾಳು ಬೆಳಗುಂದಿ. ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಒಳ್ಳೆ ಅಂಕಗಳು ಸಿಗೋದ್ರಲ್ಲಿ ಡೌಟೇ ಇಲ್ಲ. ನಿಮ್ಗೂ ಕೂಡ ಈ ಗಾಯಕ ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತೀರಾ.